ಈ ಹಿಂದೆ ಶಿವರಾಜ್ ಕುಮಾರ್ ನಟಿಸಬೇಕಾಗಿದ್ದ ಪ್ಯಾನ್ ಇಂಡಿಯಾ ಚಿತ್ರ ಅಶ್ವತ್ಥಾಮ ಸಿನಿಮಾ ಬಾಲಿವುಡ್ನ ಶಾಹಿದ್ ಕಪೂರ್ ಪಾಲಾಗಿತ್ತು. ಅವನೇ ಶ್ರೀಮನ್ ನಾರಾಯಣ ಸಿನಿಮಾ ನಿರ್ದೇಶಕ ಸಚಿನ್ ರವಿ ಈ ಚಿತ್ರವನ್ನ ಶಿವರಾಜ್ ಕುಮಾರ್ ಅವರ ಜೊತೆಗೆ ಮಾಡುವ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಇದಕ್ಕೆ ಹ್ಯಾಟ್ರಿಕ್ ಹೀರೋ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಆದರೆ ಕಾರಣಾಂತರಗಳಿಂದ ಈ ಸಿನಿಮಾದಿಂದ ಶಿವಣ್ಣ ಹೊರಬಂದಿದ್ರು. ಭಾರಿ ನಿರೀಕ್ಷೆ ಮೂಡಿಸಿದ್ದ ಈ ಸಿನಿಮಾವನ್ನ ಸೆಂಚುರಿ ಸ್ಟಾರ್ ಮಾಡ್ತಾ ಇಲ್ಲ ಅಂತ ಅವರ ಅಭಿಮಾನಿಗಳು ಬೇಸರವನ್ನ ಹೊರಹಾಕಿದ್ರು. ಇದೀಗ ಇದೇ ರೀತಿಯಾದ ಇನ್ನೊಂದು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇರುವ ಭೈರವನ ಕೊನೆಯ ಪಾಠ ಸಿನಿಮಾ ಕೂಡ ಹ್ಯಾಟ್ರಿಕ್ ಹೀರೋ ಕೈತಪ್ಪಿ ಹೋಯ್ತಾ ಅಂತ ಅಭಿಮಾನಿ ದೇವರುಗಳು ಚಿಂತೆಗೀಡಾಗಿದ್ರು. ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಕವಲುದಾರಿ, ಸಪ್ತ ಸಾಗರದಾಚೆ ಎಲ್ಲೋ ಚಿತ್ರಗಳ ಖ್ಯಾತಿಯ ಹೇಮಂತ್ ಎಂ ರಾವ್ ನಿರ್ದೇಶನದಲ್ಲಿ ಮೂಡಿ ಬರಲಿರುವ ಶಿವಣ್ಣನ ಈ ಹೊಸ ಸಿನಿಮಾ ಸ್ಥಗಿತಗೊಂಡಿದೆ ಎಂಬ ವದಂತಿ ಹರಡಿತ್ತು. ಈ ವದಂತಿಗಳು ಸುಳ್ಳು ಅಂತ ನಿರ್ದೇಶಕ ಹೇಮಂತ್ ರಾವ್ ಸ್ಪಷ್ಟನೆ ಕೊಟ್ಟಿದ್ದು, ಹಲವು ವಿಚಾರಗಳ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿದ್ದಾರೆ. ಶಿವರಾಜ್ ಕುಮಾರ್ ಅಭಿನಯದ ಭೈರವನ ಕೊನೆ ಪಾಠ ಎಂಬ ಯೋಜನೆಯನ್ನ ಸ್ಥಗಿತಗೊಳಿಸಲಾಗಿದೆ ಎಂಬ ವದಂತಿಗಳನ್ನ ನಿರ್ದೇಶಕ ಹೇಮಂತ್ ಎಂ ರಾವ್ ತಳ್ಳಿ ಹಾಕಿದ್ದಾರೆ. ಈ ಹೇಳಿಕೆಗಳು ಆಧಾರರಹಿತವಾಗಿವೆ. ಈ ಮಹತ್ವಾಕಾಂಕ್ಷೆಯ ಚಿತ್ರವು ಶೀಘ್ರದಲ್ಲೇ ನಿಮ್ಮ ಮುಂದೆ ಬರಲಿದೆ. ಚಿತ್ರದ ಪಾತ್ರವರ್ಗ ಮತ್ತು ಸಿಬ್ಬಂದಿಯನ್ನ ಕರೆತರುವ ಪ್ರಯತ್ನ ನಡೆಯುತ್ತಿದೆ ಅಂತ ಅಭಿಮಾನಿಗಳಿಗೆ ಭರವಸೆ ನೀಡಿದ್ದಾರೆ. ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಹೇಮಂತ್, ಭೈರವನ ಕೊನೆ ಪಾಠ ಚಿತ್ರವನ್ನು ಸ್ಥಗಿತಗೊಳಿಸಲಾಗಿದೆ ಎಂಬ ವದಂತಿಗಳು ಸಂಪೂರ್ಣವಾಗಿ ಆಧಾರರಹಿತವಾಗಿವೆ. ಭೈರವನ ಕೊನೆ ಪಾಠ ದೊಡ್ಡ ಪ್ರಮಾಣದ ಚಿತ್ರವಾಗಿದ್ದು, ವಿಶೇಷವಾಗಿ ನಟರಿಗೆ ಒಂದು ಬೃಹತ್ ಯೋಜನೆಯಾಗಿದೆ. ಶಿವಣ್ಣನವರ ಶ್ರದ್ಧೆಗೆ ಸರಿಸಾಟಿ ಇಲ್ಲ. ಅವರ ವರ್ಕ್ ಎಥಿಕ್ ಅಸಾಧಾರಣವಾಗಿದೆ. ಪ್ರೇಕ್ಷಕರ ಮುಖದಲ್ಲಿ ಮಂದಹಾಸ ತರಲು ಶಿವಣ್ಣ ತನ್ನ ಮಿತಿಯನ್ನ ಮೀರಿ ಕೆಲಸ ಮಾಡುತ್ತಾರೆ. ಈ ಪ್ರಕ್ರಿಯೆಯಲ್ಲಿ ಅವರ ಇಚ್ಛಾಶಕ್ತಿಯನ್ನ ಸೆರೆ ಹಿಡಿಯುವುದು ತಯಾರಕರಾದ ನಮಗೆ ಬಿಟ್ಟದ್ದು ಎಂದಿದ್ದಾರೆ. ಭೈರವನ ಕೊನೆಯ ಪಾಠ ಸಿನಿಮಾದಲ್ಲಿ ಶಿವಣ್ಣನ ಗೆಟಪ್ ಭಾರಿ ನಿರೀಕ್ಷೆ ಮೂಡಿಸಿತ್ತು. ಇದುವರೆಗೂ ಇಂತಹ ಅವತಾರದಲ್ಲಿ ಸೆಂಚುರಿ ಸ್ಟಾರ್ ಕಾಣಿಸಿಕೊಂಡಿರಲಿಲ್ಲ. ಈ ಚಿತ್ರದ ಫಸ್ಟ್ ಲುಕ್ನಲ್ಲಿ ಶಿವಣ್ಣ ಬಿಳಿ ಗಡ್ಡದಲ್ಲಿ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ರು. ಹಿಂದೆಂದೂ ಕಾಣದ ಹೊಸ ಅವತಾರದಲ್ಲಿ ಶಿವಣ್ಣ ಕಾಣಿಸಿಕೊಂಡಿದ್ರು. 2 ಪೋಸ್ಟರ್ಗಳಲ್ಲಿ 2 ರೀತಿಯ ಲುಕ್ ಮೂಲಕ ಮಾಸ್ ಲೀಡರ್ ಪ್ರತ್ಯಕ್ಷರಾಗಿದ್ರು. ಈ ಪೋಸ್ಟರ್ನಲ್ಲಿ ಯುದ್ಧಕ್ಕೆ ಸಜ್ಜಾದ ಪೋಷಾಕು, ಬೆನ್ನಿಗೆ ಬಾಣಗಳನ್ನು ಇಟ್ಕೊಂಡಿದ್ದು, ಹಿಂಭಾಗದಲ್ಲಿ ಕುದುರೆ ಇದೆ. ಈ ಫಸ್ಟ್ ಲುಕ್ ಬಂದಾಗಿನಿಂದ ಈ ಚಿತ್ರದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಗಳು ಹೊರಬರದ ಕಾರಣ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಪ್ರಾಜೆಕ್ಟ್ ನಿಂತಿದೆ ಎನ್ನುವ ಸುಳ್ಳು ಸುದ್ದಿಗಳು ಸುಳಿದಾಡಿದ್ವು. ಚಿತ್ರದ ನಿರ್ದೇಶಕ ಹೇಮಂತ್ ಪ್ರಕಾರ ವಿಜೆಎಫ್ ವೈಶಾಖ್ ಜೆ ಫಿಲ್ಮ್ಸ್ ಬ್ಯಾನರ್ ನಡಿಯಲ್ಲಿ ಡಾಕ್ಟರ್ ವೈಶಾಖ್ ಜೆ ಗೌಡ ನಿರ್ಮಿಸಲಿರುವ ಭೈರವನ ಕೊನೆಯ ಪಾಠ ಶೀಘ್ರದಲ್ಲೇ ಸೆಟ್ಟೇರಲಿದೆ. 12ನೇ ಶತಮಾನದಲ್ಲಿ ನಡೆಯುವ ಕಥೆ ಭೈರವನ ಕೊನೆಯ ಪಾಠ ಸಿನಿಮಾದಲ್ಲಿದೆ. ಆದರೆ ಇದು ಐತಿಹಾಸಿಕ ಸಿನಿಮಾ ಅಲ್ಲ ಅಂತ ಚಿತ್ರತಂಡ ಈಗಾಗಲೇ ಸ್ಪಷ್ಟಪಡಿಸಿದೆ. ಚಿತ್ರಕ್ಕೆ ಲೈಸೆನ್ಸ್ ಫಾರ್ ಆಲ್ ಕಿಂಗ್ಸ್ ಎಂಬ ಅಡಿಬರಹವಿದೆ. ಏನಿದು ಭೈರವನ ಕೊನೆಯ ಪಾಠ ಅನ್ನೋ ಕುತೂಹಲ ಅಭಿಮಾನಿಗಳನ್ನ ಕಾಡ್ತಾ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.